ಅಡಗಿನಲ್ಲಿದ್ದ ನಮ್ಮ ಹಣಕ್ಕೆ ಬದಲಾಗಿ ಅಡಗಿನ ತುಂಬ ಎಲೆ ಬಳ್ಳಿಗಳೇ ತುಂಬಿದಿವೆ. ಪುನಃ ತೂತಮಾಮನುಗಳು ಕಥೆಯನ್ನು ಮುಂದುವರಿಸುತ್ತಾ ಈ ವರ್ತಕರಿಬ್ಬರು ರಾಜನಿಂದ ಬಿಡುಗಡೆಯನ್ನು ಹೊಂದಿ ಇವರಿಂದ ವಶಪಡಿಸಿಕೊಂಡಿದ್ದರ ಹಣಕ್ಕಿಂತ ಎರಡರಷ್ಟು ದ್ರವ್ಯಾಣವನ್ನು ಪುನಃ ರಾಜನಿಂದ ಪಡೆದು ಬಹಳ ಸಂತೋಷಗೊಂಡು ನಾವು ವ್ಯಾಪಾರತೆಯಿಂದ ಬಂದು ಬಹಳ ದಿನವಾಯಿತು. ಆದಷ್ಟು ಜಾಗ್ರತೆ ನಾವು ಊರಿನ ಕಡೆ ಪ್ರಯಾಣವನ್ನು ಮಾಡಬೇಕೆಂಬುದಾಗಿ ಯೋಚಿಸಿ ಅಲ್ಲಿದ್ದ ಕೆಲವು ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಆಗ ಸತ್ಯನಾರಾಯಣ ಸ್ವಾಮಿ ಈತನ ಗರ್ವವನ್ನು ಪರೀಕ್ಷೆ ಮಾಡಬೇಕೆಂಬುದಾಗಿ ಯೋಚಿಸಿ ಒಬ್ಬ ಸನ್ಯಾಸಿಗೆ ದಾರಿಯಾಗಿ ಬಂದು ಈ ವರ್ತಕನನ್ನು ಕುರಿತು ಕೇಳುತ್ತಾರೆ. ಎಲೆ ವರ್ತಕನೇ, ನಿನ್ನ ಅಡಗಿನಲ್ಲಿ ತುಂಬಿರುವುದಾದರೂ ಏನು ಎಂಬುದಾಗಿ ಕೇಳುತ್ತಾರೆ. ಆಗ ಈ ಮಾವನೋಳಿಯನು ಇವನು ಯಾರೋ ದೊಡ್ಡ ಕಳ್ಳ ಸನ್ಯಾಸಿಯೇ ಇರಬೇಕು. ನಮ್ಮ ಬಳಿ ಹಣವಿರುವುದೆಂಬುದನ್ನು ತಿಳಿದು ಅಪಹರಿಸಲು ಬಂದ ಕಳ್ಳವೇತದ ಸನ್ಯಾಸಿ ಇವನು ಎಂಬುದಾಗಿ ಭಾವಿಸಿ, ಎಲೆ ಸನ್ಯಾಸಿಯೇ, ನಮ್ಮ ಅಡಗಿನಲ್ಲಿ ಬೇರೆ ಏನೋ ಇಲ್ಲವೋ ಎಲೆ ಬಳ್ಳಿಗಳನ್ನೇ ತುಂಬಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಇದನ್ನು ಕೇಳಿದಂತಹ ವೇಷಧಾರಿಯಾದ ಸನ್ಯಾಸಿಯು ನಿಮ್ಮ ಮಾತು ಯಥಾರ್ಥವಾಗಲಿ ನಿಜವಾಗಲಿ ಎಂಬುದಾಗಿ ಅವರನ್ನು ಶಪಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ಮಾವನೋಳಿಯನು ಒಂದು ಕಡೆ ತಮ್ಮ ಅಡಗನ್ನು ನಿಲ್ಲಿಸಿ ಊಟೋಪಚಾರಾದಿಗಳನ್ನು ಮುಗಿಸಿಕೊಂಡು ಪುನಃ ಬಂದು ನೋಡಿದರೆ ಬಹಳ ಆಶ್ಚರ್ಯಬೇಕಾಗಿರುತ್ತದೆ. ಇವರ ಅಡಗಿನಲ್ಲಿದ್ದ ವಜ್ರವೈಡೂರಿ ಹಣಕ್ಕೆ ಬದಲಾಗಿ ಅಡಗಿನ ತುಂಬ ಎಲೆ ಬಳ್ಳಿಗಳೇ ತುಂಬಿರುತ್ತವೆ. ಇದನ್ನು ನೋಡಿದಂತಹ ಮಾವನೋಳಿಯರು ಮೂರ್ಛೆ ಹೋಗಿ ಭೂಮಿ ಮೇಲೆ ಬಿಡುತ್ತಾರೆ. ಪುನಃ ಎಲೆ ಮಾವನವರೇ, ನೀವು ಚಿಂತೆ ಮಾಡಬೇಡಿ. ಆ ಸನ್ಯಾಸಿ ಹೇಳಿದು ನಿಜವಾಗಿದೆ. ಆತನು ಯಾರೆಂಬುದನ್ನು ತಿಳಿಯದೆ ನಾವು ಸುಳ್ಳನ್ನು ಹೇಳಿದ್ದರಿಂದ ನಮ್ಮ ಪದಾರ್ಥಗಳು ಈ ರೀತಿಯಾಗಿರಬಹುದು. ಆದುದರಿಂದ ನಾವು ಆತನಿಂದ ಕ್ಷಮೆಯನ್ನು ಬೇಡಿದರೆ ನಮ್ಮ ಪದಾರ್ಥವು ನಮಗೆ ದೊರಕುವುದು ಎಂಬುದಾಗಿ ಯೋಚಿಸಿ ಆ ಸನ್ಯಾಸಿಯನ್ನು ಹುಡುಕಿಕೊಂಡು ಹೊರಟು ಏನೆಂಬುದನ್ನು ತಗ ವಿಚಾರವನ್ನು ಮಾಡದೆ ಕಠಿಣವಾದ ಕಾರಾಗೃಹದಲ್ಲಿ ಇರಿಸುತ್ತಾನೆ. ಅಯ್ಯೋ, ಎಷ್ಟೇ ವಿಧವಾಗಿ ನಾವು ಕಳ್ಳರಲ್ಲ ಎಂಬುದಾಗಿ ಹೇಳಲು ಹೊರಟರೂ ಸಹ ಸತ್ಯನಾರಾಯಣ ಸ್ವಾಮಿಯ ಕೋಪದ ಮಹಿಮೆಯಿಂದ ಇವರ ಆಡುವ ಮಾತುಗಳು ಯಾರಿಗೂ ಕೇಳಿಸುವುದೇ ಇಲ್ಲ. ಇಷ್ಟೇ ಅಲ್ಲದೆ ಇವರ ಮನೆಯಲ್ಲಿ ಕಳ್ಳರು ನುಗ್ಗಿ ಮನೆಯಲ್ಲಿದ್ದ ಪಾತ್ರೆ ಪದಾರ್ಥದಿಂದ ಹಿಡಿದು ಮನೆಯಲ್ಲಿ ಏನನ್ನೂ ತಗೊಂಬಿಡದೆ ಎಲ್ಲವನ್ನೂ ದೋಚಿಕೊಂಡು ಹೋಗುತ್ತಾರೆ. ಇದರಿಂದ ವಿಧಿಯಿಲ್ಲದೆ ಲೀಲಾವತಿ ಮತ್ತು ಕಲಾವತಿಯರು ಆಹಾರಕ್ಕಾಗಿ ಮನೆಯನ್ನು ಸುತ್ತಿ ಭಿಕ್ಷೆಯನ್ನು ಬೇಡಿ ಜೀವಿಸುವ ಪರಿಸ್ಥಿತಿ ಉಂಟಾಗುತ್ತದೆ. ಒಂದು ದಿನ ಕಲಾವತಿಯು ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರ ಒಬ್ಬ ಬ್ರಾಹ್ಮಣನ ಮನೆಯ ಬಳಿ ಹೋದಾಗ ಆ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತದ ಉದ್ಯಾಪನೆಯನ್ನು ಮಾಡುತ್ತಿರುತ್ತಾರೆ. ಕಲಾವತಿಯು ಅವರ ಮನೆಯಲ್ಲಿಯೇ ಇದ್ದು ಅವರು ಮಾಡುತ್ತಿರುವ ಪೂಜೆಗೆಲ್ಲವನ್ನು ವೀಕ್ಷಿಸಿ ಪ್ರಸಾದವನ್ನು ಸ್ವೀಕರಿಸಿ ಆ ರಾತ್ರಿಯನ್ನು ಕಳೆದು ಪ್ರಾತಃ ಕಾಲ ಮನೆಗೆ ಬರುತ್ತಾಳೆ. ಆಗ ಲೀಲಾವತಿಯು ಮಗಳನ್ನು ಕುರಿತು, ಮಗಳೇ, ಈ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆಯಮ್ಮ? ನಿನ್ನ ಗಂಡನು ಮತ್ತು ನಿಮ್ಮ ತಂದೆಯವರು ನಗರ ಸಮಯದಲ್ಲಿ ಎಲ್ಲಿಗೆ ಹೋಗಿದ್ದೆ? ನಿನ್ನ ಮನಸ್ಸಿನಲ್ಲಿರುವ ಆಲೋಚನೆಯಾದರೂ ಏನಮ್ಮ ಎಂಬುದಾಗಿ ಕೇಳುತ್ತಾಳೆ. ಆಗ ಕಲಾವತಿಯು, ಅಮ್ಮ, ನಾನು ಎಲ್ಲಿಯೂ ಹೋಗಿರಲಿಲ್ಲ. ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರ ಒಬ್ಬ ಬ್ರಾಹ್ಮಣನ ಮನೆಯ ಬಳಿ ಹೋಗಿದ್ದರು. ಆತನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಉದ್ಯಾಪನೆಯನ್ನು ಮಾಡುತ್ತಿದ್ದರು. ನಾನು ಅದೆಲ್ಲವನ್ನು ವೀಕ್ಷಿಸಿ ಪ್ರಸಾದವನ್ನು ತಂದಿದ್ದೇನೆ, ತೆಗೆದುಕೋ ಎಂಬುದಾಗಿ ತಾಯಿಗೆ ಪ್ರಸಾದವನ್ನು ಕೊಡುತ್ತಾಳೆ. ಆಗ ಲೀಲಾವತಿಯು ಮಗಳನ್ನು ಕುರಿತು, ಮಗಳೇ, ನೀನು ಹೇಳುವುದು ಸತ್ಯ. ಹಿಂದೆ ನಿಮ್ಮ ತಂದೆಯವರು ಮಾಡಿದ ಸಂಕಲ್ಪದಂತೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡದೇ ಇದ್ದ ಕಾರಣ ನಮಗೆ ಈ ಪರಿಯಾದ ಕಷ್ಟಗಳು ಬಂದು ಬರುತ್ತಿವೆ. ಈಗಲೂ ಸಹ ನನ್ನ ಗಂಡನು ಏನೋ ಸುಖವಾಗಿ ನಮ್ಮ ನಗರವನ್ನು ಬಂದು ಸೇರಿದರೆ ನಿನ್ನ ಪೂಜೆಯನ್ನು ಮಾಡುತ್ತೇನೆ, ನಮ್ಮನ್ನು ರಕ್ಷಿಸಿ ಕಾಪಾಡಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾಳೆ. ಇದರಿಂದಲೇ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಆ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು, ರಾಜನೇ, ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ಖಂಡಿತವಾಗಿಯೂ ಕಳ್ಳರಲ್ಲ. ಅವರನ್ನು ಬಿಟ್ಟುಬಿಡು. ಅವರಿಂದ ವಶಪಡಿಸಿಕೊಂಡಿರುವ ಅವರ ದ್ರವ್ಯಾಣವನ್ನು ಅವರಿಗೆ ಕೊಟ್ಟುಬಿಡು. ಇಲ್ಲದಿದ್ದರೆ ನಿನ್ನನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ಕೇಳಿಸುತ್ತದೆ. ಇದನ್ನು ಕೇಳಿದಂತಹ ರಾಜರು ರಾತ್ರಿಗೆಲ್ಲವೂ ಮಾಡದೆ ಪ್ರಾತಃ ಕಾಲವಾಗುತ್ತಲೇ ಸಭೆಯನ್ನು ಕರೆದು ಸಭಾ ಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಈ ವರ್ತಕರಿಬ್ಬರನ್ನು ಬಿಡುಗಡೆ ಮಾಡಿ, ಎಲೆ ವರ್ತಕರೇ, ನೀವು ಖಂಡಿತವಾಗಿಯೂ ಕಳ್ಳರಲ್ಲ. ದೈವ ಯತ್ನದಿಂದ ನಿಮಗೆ ಈ ಪರಿಹಾರ ಕಟ್ಟ ಬಂದೊದಗಿದೆ ಎಂಬುದಾಗಿ ಹೇಳಿ ಅವರಿಬ್ಬರನ್ನು ಬಿಡುಗಡೆ ಮಾಡಿ
ಅವರಿಂದ ವಶಪಡಿಸಿಕೊಂಡಿದ್ದ ಅವರ ದ್ರವ್ಯಾಣಕ್ಕಿಂತ 2 ದ್ರವ್ಯಾಣವನ್ನು ಕೊಟ್ಟು ಅವರನ್ನು ಕಳಿಸಿದನು ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಕಥೆಯ 3ನೇ ಅಧ್ಯಾಯವು ಸಮಾಪ್ತ. ಅಕ್ಷತೆ ಕೊಡಿ. ಈಗ ಕೆಳಗೆ ಹಾಕೊಂಡು ಬಲಗೈ ಇಟ್ಕೊಂಡು ಆ ಕಡೆ ಇಟ್ಕೊಳ್ಳಿ. ನೀವು ಈ ಕಡೆ ಇಟ್ಕೊಂಡು ಹಾಂ ಸರಿ ಹೇಳಿ. ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ